ನಮಸ್ಕಾರ ವೀಕ್ಷಕರೇ, HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಎಡೂರು. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ, ದೇಶದ ಸಾಲದ ಪರಿಸ್ಥಿತಿ, ಸಾರ್ವಜನಿಕ ವಲಯದ ಸಂಸ್ಥೆಗಳ ಮಾರಾಟ ಸೇರಿದಂತೆ ಹಲವು ವಿಚಾರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ, ದೇಶದ ಸಾಲದ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ. ಇದೇ ಪರಿಸ್ಥಿತಿ ಮುಂದುವರಿದರೆ ಭಾರತ ಬಡತನದ ದಿಕ್ಕಿಗೆ ಸಾಗಲಿದೆ ಎಂದು ಸಚಿವ ಸಂತೋಷ್ ಲಾಡ್ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಡಾಲರ್ ಮೌಲ್ಯ ಪಾಕಿಸ್ತಾನದ ಹೋಲಿಕೆ ವಿಚಾರ ಪ್ರಸ್ತಾಪಿಸಿದ ಅವರು, ಬಿಜೆಪಿ ನಾಯಕರು ಯಾವಾಗಲೂ ಪಾಕಿಸ್ತಾನ ಜೊತೆ ಹೋಲಿಕೆ ಮಾಡಿ ಮಾತನಾಡುತ್ತಾರೆ. ಆದರೆ ವಾಸ್ತವದಲ್ಲಿ ಭಾರತದ ಪರಿಸ್ಥಿತಿ ಬಗ್ಗೆ ಜನರಿಗೆ ಸತ್ಯ ತಿಳಿಯಬೇಕು ಎಂದು ಟೀಕಿಸಿದ್ದಾರೆ. ಸಾರ್ವಜನಿಕ ವಲಯದ ಸಂಸ್ಥೆಗಳ ಖಾಸಗೀಕರಣ ವಿಚಾರವಾಗಿ ಮಾತನಾಡಿದ ಸಂತೋಷ್ ಲಾಡ್, ಮೋದಿ ಸರ್ಕಾರ ಹಲವಾರು ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನು ಮಾರಾಟ ಮಾಡಿದೆ. ದೇಶದ ಸಂಪತ್ತು ಕೆಲವೇ ಉದ್ಯಮಿಗಳ ಕೈಗೆ ಹೋಗುತ್ತಿದೆ ಎಂದು ಆರೋಪಿಸಿದ್ದಾರೆ. ದೇಶ ಸತ್ತೋಗೈತಲ್ರಿ, ಸರ್ಕಾರ ಬಿಟ್ಬಿಡ್ರಿ. ಬಿಜೆಪಿ ಏನ್ರಿ ಮಾತಾಡ್ತಾರೆ? ದೇಶ ಸತ್ ಮುಣಿಗೆ ಹೋಗ್ಬಿಟ್ಟತ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳ್ರಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ದೇಶ ಸಾಲ ಬಗ್ಗೆ ಚರ್ಚೆ ಮಾಡ್ತಾರಾ? ಏನೋ ಮೋದಿ ಬಂದ್ಬಿಟ್ರೆ ಕೇವಲ 20 ರೂಪಾಯಿನಲ್ಲಿ $1, 15 ರೂಪಾಯಿನಲ್ಲಿ $1 ಭಾಷಣ ಹೊಡೆದಿದ್ದೆ. ಈಗ ಮೋದಿ ಅವ್ರು ಹೇಳಿದಾರಲ್ಲ, ಇದೇ ರೀತಿಯಾದ ಪರಿಸ್ಥಿತಿ ಹೋದ್ರೆ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ರಿಪೀಟ್ ಮಾಡ್ತಕ್ಕಂಥದ್ದು. ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರ್ ವಿಶ್ವ ಗುರುಜಿ ಮಿಸ್ಟರ್ ಮೋದಿ ಸಾಹೇಬ್ ಹ್ಯಾಸ್ ಟೋಲ್ಡ್ ಆನ್ ರೆಕಾರ್ಡ್, ಇನ್ನ ಇದೇ ರೀತಿ ಪರಿಸ್ಥಿತಿ ಹೋದ್ರೆ ಭಾರತ ದೇಶ ಬಡತನ ದೇಶ ಆಗ್ಲಿಕ್ಕೆ, ಬಡತನಕ್ಕೆ ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ನಾನಲ್ಲ, ಇವ್ರು ಹೇಳಿರ್ತಕ್ಕಂಥದ್ದು. ಭಾಷಣ ಮಾಡೋಕಲ್ಲಿ ಏನು ಅರ್ಭಟದ ಭಾಷಣ ಮಾಡಿದ್ರು. ಈಗ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ಇವ್ರ ಅವಧಿಯಲ್ಲಿ ಈಗ ನಮಗೆಲ್ಲ ಏನ್ ಹೇಳ್ತಿದ್ದಾರೆ, ಡಾಲರ್ ಯಾಕೆ ಕಮ್ಮಿ ಆಗ್ತದೆ, ಡಾಲರ್ ಯಾಕೆ ಸ್ಟ್ರಾಂಗ್ ಆಗ್ತದೆ ಎಲ್ಲ ಕತೆ ಹೇಳ್ತಾ ಇದಾರಲ್ಲ. ನೀವು ಪಾಕಿಸ್ತಾನ ಡಾಲರ್ ನಾವು ಹೋಲ್ಸ್ಕೋಬೇಕು ಯಾರಿಗೆ ಹೇಳ್ರಿ? ಈ ಬಿಜೆಪಿ ಅವ್ರು ಯಾರಿಗೆ ಹೋಲಿಕೆ ಮಾಡ್ಕೊಂತಾರೆ ಅಂದ್ರೆ ಸ್ಟಾರ್ಟಿಂಗ್ ಬರದೆ ಪಾಕಿಸ್ತಾನಿಗೆ, ಬೇರೆ ಜಪಾನು, ಫ್ರಾನ್ಸು, ಚೈನಾ ಕಂಪೇರ್ ಮಾಡಂಗಿಲ್ಲ. ಇವ್ರು ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ ಹಿಂಗೆ ಐತೆ. ಪಾಕಿಸ್ತಾನಕ್ಕಿಂತ ವರ್ಸ್ಟ್ ನಮ್ಮ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಈ ಸದ್ಯಕ್ಕೆ ಇರ್ತಕ್ಕಂಥ ಡಾಲರ್ಗೆ ನಾವು ನೋಡಿದ್ರೆ ಪಾಕಿಸ್ತಾನ ರೂಪಿಗೆ ನಾವು 12% ಕೆಳಗಡೆ ಬಿದ್ದಿದ್ದೀವಿ. ನೀವು ಇಂಡೋನೇಷಿಯಾ ಕರೆನ್ಸಿಗೆ ನಾವು ಕಮ್ಮಿ ಬಿದ್ದಿದ್ದೇವೆ. ನೀವು ಯು ಗೋ ಫಾರ್ ಇವನ್ ಶ್ರೀಲಂಕನ್ ಕರೆನ್ಸಿಗೆ ನಾವು ಕಮ್ಮಿ ಬಿದ್ದಿದ್ದೇವೆ. ಅಫ್ಘಾನಿಸ್ತಾನ ಕರೆನ್ಸಿಗಿನ ನಾವು ಕಮ್ಮಿ ಇದ್ದೀವಿ. ಇದಕ್ಕಿಂತ ನಾಚಿಕೆಗೇಡಿ ದೇಶಕ್ಕೆ ಏನ್ರಿ ಬೇಕು? ಸೊ ಇಂಥವೇನ ಚರ್ಚೆ ಆದರೆ ಬಿಜೆಪಿ ಅವ್ರು ಮಾತಾಡಲಿ. ಬರೋದು ಈ ಸರ್ಕಾರ ಸತ್ತೋಗಿದ್ರಿ, ದೇಶನ ಮುಳುಗಿಸ್ಬಿಟ್ರಿ ನೀವು. ಕಳೆದ 12 ವರ್ಷದಿಂದ ಈ ದೇಶನ ಮುಳುಗಿಸ್ಬಿಟ್ಟಿದ್ದಾರೆ. ಬೇಕಾದ್ರೆ ಚರ್ಚೆಗೆ ಬೇಕಂದ್ರೆ ಚರ್ಚೆಗೆ ಬರೋಣ. ಇವತ್ತು ಈ ದೇಶದಲ್ಲಿ 23 ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಮಾರ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಇವರ ಅವಧಿಯಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಹೊಸದು ಮಾಡಿಲ್ಲ. ಎಲ್ಲ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಅವರವರ ಅವಧಿಯಲ್ಲಿ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಹೊಸದು ಮಾಡಿದ್ದಾರೆ. ಇವ್ರು ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಲ್ಲಿ 23 ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳನ್ನ ಮಾರಿಬಿಟ್ಟು ದಿವಾಳಿ ಮಾಡಿ ಅದಾನಿ ಅಂಬಾನಿ ದುಡ್ಡು ಕೊಟ್ಟು ಭಾರತ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ಸಬ್ಸಿಡೈಸ್ ನಾವು ಹೇಳ್ತಾ ಇದ್ದೀವಿ, ನೀವು ಬೇಕಿದ್ರೆ ಚರ್ಚೆ ಮಾಡಿ. ಮನಮೋಹನ್ ಸಿಂಗ್ ರವರು ಖರೀದಿ ಮಾಡಿದಂಥ ಆಯಿಲ್ಗಳು ನಾವು ಯಾವ ಪ್ರೈಸಿಗೆ ಖರೀದಿ ಮಾಡೀವಿ, ಇವ್ರು ಯಾವ ಪ್ರೈಸಿಗೆ ಖರೀದಿ ಮಾಡಿದ್ರೆ ಚೆಕ್ ಮಾಡಿ ನೋಡಿ. ನಮಗೆ ಇವರಿಗೆ ಆವ್ರೇಜ್ ಸುಮಾರು $20 ರಿಂದ $30 ವ್ಯತ್ಯಾಸ ಇದೆ. $20 ರಿಂದ $30 ವ್ಯತ್ಯಾಸ ಇದ್ರೂ ಕೂಡ ನಾವು ಜಾಸ್ತಿ ಪ್ರೈಸ್ನಲ್ಲಿ ಆಯಿಲನ್ನು ಖರೀದಿ ಮಾಡಿ ನಾವು ಕಮ್ಮಿ ಪ್ರೈಸಲ್ಲಿ ಅವರಿಗೆ ಜನಕ್ಕೆ ನಾವು ಡೀಸೆಲ್ ಪೆಟ್ರೋಲ್ ಕೊಟ್ವಿ. ಕಾರಣ ನಾವು ಸಬ್ಸಿಡಿ ಕೊಟ್ವಿ. ಮನಮೋಹನ್ ಸಿಂಗ್ ರವರು ಕನಿಷ್ಠ 10 ಲಕ್ಷ ಕೋಟಿವರೆಗೆ ಸಬ್ಸಿಡಿ ಕೊಟ್ಟಾರೆ. ಇವರು ಸಬ್ಸಿಡಿ ಕೊಡ್ಲಾರಂಗೆ ಈ ದೇಶದ ಜನತೆಗೆ ಸುಮಾರು 40 ಲಕ್ಷ ಕೋಟಿ ಲಾಭ ಮಾಡಿದ್ದಾರೆ. GSTನಲ್ಲಿ 1,25,000 ಕೋಟಿ ಲಾಭ ಮಾಡಿದ್ದಾರೆ. ಎಲ್ಲೋಯ್ತು ಈ ದುಡ್ಡು? ಕೇಳ್ಬೇಕಾರು? ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಇವರಿಗೆ. ಇವ್ರ ಚರ್ಚೆ ಏನೋ ಬರೀ ಕಾಂಗ್ರೆಸ್ಸಿಗೆ ಬಾಯ್ದು ಬಿಟ್ರೆ ಅಲ್ಲಿ ಹೋಗ್ತಾರೆ. ಇವತ್ತು ಎಲೆಕ್ಷನ್ ಮುಗೀತು, ಫಾರಿನ್ ಟ್ರಿಪ್ ಆಯಿತು. ಫಾರಿನ್ ಟ್ರಿಪ್ ಅಂದಮೇಲೆ ಮತ್ತೆ ಮೋದಿ ಸಾಹೇಬ್ರದ್ದು ತೋರಿಸ್ಬೇಕು ನೀವು. ಮೋದಿ ಗ್ರೇಟು. ಎಲ್ಲಿದೆ ಸಾಹೇಬ್ರು ಮೋದಿ ಗ್ರೇಟ್ ಅಂತ ನಮಗೆ ಹೇಳ್ತಾರೆ, ನಮ್ಮ ರಾಜ್ಯಗಳಿಗೆ ನೀವು ಬೈತೀರಿ. ದೇಶದ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದ್ಸಲಿ. ಈಗ ನಾರ್ವೆ ದೇಶದಲ್ಲಿ ಪತ್ರಕರ್ತರು ಪ್ರಶ್ನೆನ ಫೇಸ್ ಮಾಡಿಲ್ಲ ಅನ್ನೋದು ಬಹಳ ಟೀಕೆ ನೋಡಿದ್ವಿ ಅಲ್ರಿ. ಅವ್ರು ಹೇಳ್ತಾರೆ, ಮಿಸ್ಟರ್ ಮೋದಿ, ವೈ ಆರ್ ಯು ನಾಟ್ ಟ್ರೈಂಗ್ ಟು ಅಡ್ರೆಸ್ ದಿಸ್ ಇಶ್ಯೂ? ವಿ ಆರ್ ಅ ಫ್ರೀ ಡೆಮೋಕ್ರೆಟಿಕ್ ಪ್ರೆಸ್ ಕಂಟ್ರಿ. ನಾವು ಫ್ರೀ ನಂಬರ್ 1 ಇದ್ದಾರೆ. ಪ್ರೆಸ್ ಫ್ರೀಡಮ್ನಲ್ಲಿ ನಾರ್ವೆ ನಂಬರ್ 1 ಇದೆ. ನಾವು 157ನೇ ಸ್ಥಾನದಲ್ಲಿದ್ದೀವಿ. ಪ್ರೆಸ್ ಫ್ರೀಡಮ್ನಲ್ಲಿ ಭಾರತ ದೇಶ 157ನೇ ಸ್ಥಾನದಲ್ಲಿದೆ. ನಾರ್ವೆಲ್ ಇರತಕ್ಕಂಥ ಒಬ್ಬ ಜರ್ನಲಿಸ್ಟು ಮೋದಿ ಸಾಹೇಬ್ರಿಗೆ ಕೇಳ್ತಾರೆ, ವೈ ಆರ್ ಯು ನಾಟ್ ಟೇಕಿಂಗ್ ಕ್ವಶನ್ಸ್? ಯಾಕೆ ತಗೋಬಾರ್ದು? ಈ ದೇಶದ ಪ್ರತಿಯೊಬ್ಬರು ಯುವಕರು, ಬಿಜೆಪಿ ಮುಖಂಡರು ಕೂಡ ನಾನು ಮನವಿ ಮಾಡಿ ಕೇಳ್ತೀನಿ, ಪ್ರಧಾನಮಂತ್ರಿಯವರು ಯಾಕೆ ಪ್ರೆಸ್ ಮಾಡಬಾರ್ದು? ಪ್ರೆಸ್ಸಿಗೆ ಯಾಕೆ ಉತ್ತರ ಕೊಡಬಾರ್ದು? ಟೆಲಿಪ್ರಾಂಪ್ಟರ್ ಬಿಟ್ಟು ಯಾವಾಗ ಮಾತಾಡ್ತಾರೆ? ಟೆಲಿಪ್ರಾಂಪ್ಟರ್ ಬಿಟ್ಟು ಮೋದಿ ಸಾಹೇಬ್ರು ಯಾವಾಗ ಮಾತನಾಡ್ತಾರೆ ಅಂತ ಪ್ರಶ್ನೆ ನೀವು ಕೇಳಕ್ಕೆ ಚಾಲು ಮಾಡಿರಿ. ಭಾಷಣಗಳು ಟೆಲಿಪ್ರಾಂಪ್ಟರು, ನೀವು ಪ್ರೆಸ್ ಮೀಟ್ ಮಾಡಿದ್ರು ಟೆಲಿಪ್ರಾಂಪ್ಟರ್ ಬೇಕು. ಟೆಲಿಪ್ರಾಂಪ್ಟರ್ ಇಲ್ಲರಾಗ ನಮ್ಮ ಪ್ರಧಾನಮಂತ್ರಿ ಮಾತಾಡಕ್ಕೆ ಬರಲ್ವಾ? ಅದಕ್ಕೆ ನಿಮ್ಮದು ಪ್ರಧಾನಮಂತ್ರಿಯವರ ಬುದ್ಧಿವಂತಿಕೆನ ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ ಒಂದು ಸಲ ಪ್ರೆಸ್ ಮೀಟ್ ಮಾಡ್ರಿ, ಇಡೀ ದೇಶಕ್ಕೆ ಗುರ್ತಾಗುತ್ತಂತಕ್ಕಂಥ ನಮ್ಮ ವಾದ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತೇನೆ. ಅದು 4ನೇದಿದ್ದು ಡೂಪ್ಲಿಕೇಟು, 6ನೇ ಸ್ಥಾನ ಒರಿಜಿನಲ್ಲು.
ಆರ್ಥಿಕ ಪರಿಸ್ಥಿತಿ ಏನಿದೆಯಲ್ಲ ಇದಕ್ಕಿಂತ ವರ್ಸ್ಟ್ ಇದ್ದೀವಿ. ಅಲ್ಲಿಗೂ ಇವತ್ತು IMF ನಮಗೆ ರೇಟಿಂಗ್ ಕೊಟ್ಟಿರ್ತಕ್ಕಂಥ ಸಿ ಗ್ರೇಡ್ ಕೊಟ್ಟಿದ್ದಾರೆ. ಯಾಕಂದ್ರೆ ಮ್ಯಾನಿಪುಲೇಷನ್ ಮಾಡಿದ್ದಾರೆ. 4 ಬಂದಾಗ ದೊಡ್ಡ ಸೆಲೆಬ್ರೇಷನ್ ಇತ್ತು, 6 ಬಂದಾಗ ಯಾರು ಮಾತಾಡ್ತಿಲ್ಲ. ಈಗ ನೀಟ್ ಬಗ್ಗೆನೂ ಯಾರು ಮಾತಾಡಲ್ಲ. ಈಗ ಒಂದೇ ಒಂದು ಹೇಳಿ ಮುಗಿಸ್ತೀನಿ. ನೀವು ದಯಮಾಡಿ ಸ್ವಲ್ಪ ಪತ್ರಿಕಾ ಮಾಧ್ಯಮರು ಮನವಿ ಮಾಡ್ಕೊಳ್ತೇವೆ, ಒಂದು ವ್ಯಾಪಮ್ ಕೇಸ್ ಇಶ್ಯೂ ಆಗಲಿ. ವ್ಯಾಪಮ್ ಕೇಸ್ನಲ್ಲಿ ಮಧ್ಯಪ್ರದೇಶನಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ BJP ಕೇಳಕ್ಕೆ ಚೆಕ್ ಮಾಡಿರಿ, ಮಾತಾಡಿಸ್ರಿ ಅವ್ರ ಕೂಟ. ಯಾಕಂದರೆ ಎಲ್ಲ ಬರೋದು ಕಾಂಗ್ರೆಸ್ಸಿಗೆ ಬೈಯೋದು. 20ಕ್ಕೂ ಹೆಚ್ಚು ಸ್ಟೇಟ್ ಇವತ್ತು ಅವರೇ ಇದ್ದಾರೆ. ಮತ್ತು ಈ ದೇಶ ಈ ಪರಿಸ್ಥಿತಿಯಲ್ಲಿ ಯಾಕಿದೆ? ಪುಲ್ವಾಮಾ ಇಲ್ಲ, ಪಹಲ್ಗಾಮ್ ಬಗ್ಗೆ ಮಾತಾಡೋಂಗಿಲ್ಲ, ಉರ್ವಿ ಬಗ್ಗೆ ಮಾತಾಡೋಂಗಿಲ್ಲ. ಯಾವ ಪಾಕಿಸ್ತಾನಿಗೆ ನಮ್ಮ ಸೈನಿಕರು ಮೊನ್ನೆ ತಾನೇ ವಾರ್ನಲ್ಲಿ ಅವ್ರಿಗೆ ಒಂದು ಲೆವೆಲಿಗೆ ಮುಂದೆ ಹೋಗಿದ್ವಿ, ಇವರೇ ಸ್ಟಾಪ್ ಮಾಡಿದ್ದಾನೆ. ಪಾಕಿಸ್ತಾನ ವಾರ್ ಸ್ಟಾಪ್ ಮಾಡಿರೋ ಕಾರಣ ಯಾರು? ಪಾಕಿಸ್ತಾನ ಇರ್ತಕ್ಕಂಥ ವಿರುದ್ಧ ನಡೀತಕ್ಕಂಥ ವಾರ್ನ ಸ್ಟಾಪ್ ಮಾಡಿದ್ರೆ ಯಾರು? ಮೋದಿ ಸಾಹೇಬ್ರೆ. ಅಮೇರಿಕದ ಅಂತ ಹೇಳ್ತಾ ಇಲ್ಲ, ಇವ್ರು ಮೋದಿಯವರು ಅಂತ ಹೇಳ್ಬೇಕಲ್ಲ. ಈಗ ಅಮೇರಿಕ ಇಸ್ ಟೆಲಿಂಗ್ ದಟ್ ವಿ ಹ್ಯಾವ್ ಡನ್ ಇಟ್. ಮತ್ತೆ ಯಾರು ಸ್ಟಾಪ್ ಮಾಡಿದ್ರು? ನೀವು ಟ್ರಂಪ್ ಮಾತು ಕೇಳಿ ಸ್ಟಾಪ್ ಮಾಡಿದ್ರೆ? ನೀವು ಯಾಕೆ ವಿಡ್ರಾ ಮಾಡಿದ್ರಿ? ವಾರ್ನ ಯಾಕೆ ವಿಡ್ರಾ ಮಾಡಿದ್ರಿ? ಯಾರಿಗೋಸ್ಕರ ವಿಡ್ರಾ ಮಾಡಿದ್ರಿ? ಏನಕ್ಕೆ ಯಾಕೆ ವಿಡ್ರಾ ಮಾಡಿದ್ರಿ ಹೇಳ್ಬೇಕಲ್ಲ. ಸುಮ್ಮನೆ ಏಕಾಏಕಿ ವಾರ್ ಸ್ಟಾರ್ಟ್ ಮಾಡಿಬಿಟ್ರು, ಏಕಾಏಕಿ ವಾರ್ ಸ್ಟಾಪ್ ಮಾಡಿದ್ರು, ಪಬ್ಲಿಸಿಟಿ ತೊಗೊಂಡ್ಬಿಟ್ರು. ಖೂನ್, ಬದಲಾ, ಪಾನಿ, ಸಿಂಧೂರ್ ಕ್ರಿಕೆಟ್ ಮ್ಯಾಚ್ ಆಡ್ಬೋದು. ಇವು ಎಂಡ್ಲೆಸ್ ಇದಾವೆ. ಇನ್ನೊಂದ್ಸಲ ಚರ್ಚೆ ಮಾಡೋಣ.